ಸೊ ನಮ್ಮದು ಆ ನಾರಿ ನಾರಾಯಣಿಯಿಂದ 2 ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ. ಎಲ್ಲ ಲೀಡರ್ಸನ್ನೇ ಕ್ರಿಯೇಟ್ ಮಾಡೋವಳು ನಾರಿ ಮನೆ ಒಳಗಡೆ, ಬಟ್ ದಿವ್ಯ ರೂಪವಾಗಿ ಎಲ್ಲ ಪುರುಷಾರ್ಥಗಳು ಸಾಧನೆ ಮಾಡುವವಳು, ಶುಭ ಆಗಿರೋವಳು, ಕಲ್ಯಾಣ ಮಾಡೋದು ಅವಳು ನಾರಾಯಣಿ. ಆ ಟ್ರಾನ್ಸ್ಫಾರ್ಮೇಷನ್ ಹೆಂಗೆ ಅಂತ ನಾವು ಯೋಚನೆ ಮಾಡಿದ್ದೀವಿ. ಗವರ್ಮೆಂಟ್ಸು, NGOs, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಮಹಿಳೆಗಳಿಗೋಸ್ಕರ ಸಾಕಷ್ಟು ಯೋಜನೆಗಳು ಮಾಡಿದ್ದಾರೆ. ಬಟ್ ಒಂದು ನೋಡಿದರೆ ಅದು ಎಲ್ಲ ಕಡೆ ರೀಚ್ ಆಗ್ತಾ ಇದೆಯಾ ಅಂದರೆ ಇಲ್ಲ. ಸಾಕಷ್ಟು ಹುಡುಗಿಯರು +2 ತನಕ ಓದ್ತಾರೆ, +2 ಅಲ್ಲಿ ಫೇಲ್ ಆಗಿ ಹೋಗುತ್ತೆ, ಮತ್ತೆ ಹೋಗೋದಿಲ್ಲ. ಸಮ್ಟೈಮ್ಸ್ 10th ತನಕ ಓದ್ತಾರೆ. ಸೊ ಈ ಡ್ರಾಪ್ಔಟ್ ಕಡಿಮೆ ಆಗೋಕ್ಕೆ ಏನು ಮಾಡ್ಬೋದು ಅಂತ ಆ್ಯಕ್ಚುಲಿ ಈ ಪ್ರೋಗ್ರಾಮ್ ಮಾಡೋಕ್ಕೆ ಮೂಲ ಕಾರಣನೇ ಅದು. ಅವರಿಗೂ ನಾವೊಂದು ಅಪರ್ಚುನಿಟಿ ಕೊಟ್ಟಿದ್ದೀವಿ. ಅಂದರೆ ಒಂದು 10:30 to 2:30 ಮಹಿಳೆಗಳು ಬಂದು ಓದಿ ಹೋಗ್ಬೋದು. ಯಾವ ಥರ ಎಜುಕೇಷನ್ ಮಹಿಳೆಗಳಿಗೆ ಕೊಡಬೇಕು ಅಂದರೆ ನಮ್ಮದೊಂದು ಶಸ್ತ್ರಶಾಸ್ತ್ರ ಕಲಾ ಎಂಪವರ್ಮೆಂಟ್ ಅಂದರೆ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಮ ತನುಮನ ಧನವನ್ನು ಕೊಡಬೇಕು. ಯಾರು ಸಮಾಜಕ್ಕೆ ಕೊಡ್ತಾರೋ, ಸ್ತ್ರೀ ಆಗಲಿ ಪುರುಷರಾಗಲಿ, ಅವರು ವಿಕಾಸವಾಗ್ತಾರೆ. ಅದು ಸೃಷ್ಟಿಯ ನಿಯಮ. bharati.bvparishad.in ಅಂತ ವೆಬ್ಸೈಟು. ನಮಸ್ಕಾರ. ಭಾರತೀಯ ನಾರಿ ನಡೆದು ಬಂದ ದಾರಿಯನ್ನು ನಾವು ಗಮನಿಸಿದ್ರೆ ಅದು ಭವ್ಯವಾಗಿದೆ, ದಿವ್ಯವಾಗಿದೆ. ಜಗತ್ತಿನಲ್ಲಿ ಅತ್ಯಂತ ಹಳೆಯ ರಾಣಿ ಯಾರು, ಅತ್ಯಂತ ಹಳೆಯ ಗೂಢಚಾರಿಣಿ ಯಾರು, ಅತ್ಯಂತ ಹಳೆಯ ಯೋಧೆ ಯಾರು, ಯೋಗಿನಿ ಯಾರು, ಕಲಾವಿದೆ ಯಾರು, ಸಾಹಿತಿ ಯಾರು ಅಂತ ನಾವು ಹುಡುಕ್ತಾ ಹೋದರೆ ನಾವು ಭಾರತಕ್ಕೆ ಬರಬೇಕಾಗತ್ತೆ. ನಮ್ಮ ಸಂಸ್ಕೃತಿಯಲ್ಲಿ ನಾರಿಗೆ ಅವಳ ಸತ್ವಕ್ಕೆ ಅನುಗುಣವಾಗಿ ಅವಳಿಗೆ ಸಾಕಷ್ಟು ಅವಕಾಶವನ್ನು ಕೊಡಲಾಗಿದೆ. ಹಾಗಾಗಿ ನಾವು ಆ ಪರಂಪರೆಯನ್ನು ಇವತ್ತಿಗೂ ಕೂಡ ನೋಡ್ತೀವಿ. ಆಕ್ರಮಣಗಳ ಕಾಲದಲ್ಲಿ, ಸಾಕಷ್ಟು ಅಸುರಕ್ಷೆ ಇದ್ದ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಕಡಿಮೆ ಆಗಿದ್ದಿರ್ಬೋದು, ಅದು ಸಹಜವೇ. ಆದರೆ ಸ್ವಾತಂತ್ರ್ಯ ಬರುತ್ತಲೇ ಈಗಾಗಲೇ ಮತ್ತೆ ನಾರಿಯರ ಸತ್ವ ಸಾಮರ್ಥ್ಯಗಳು ಮುಗಿಲು ಮುಟ್ಟಿವೆ. ಅಂತ ಹಲವಾರು ನಾರಿಯರು ನಮ್ಮಲ್ಲಿ ಕಾಣಬರ್ತಾರೆ. ಕೃಷಿ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಕಲೆಯ ಕ್ಷೇತ್ರದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ಅಧ್ಯಾತ್ಮದಲ್ಲಿರ್ಬೋದು, ಅಥವಾ ವ್ಯಾಪಾರದಲ್ಲಿರ್ಬೋದು, ಎಲ್ಲ ರಾಜಕೀಯದಲ್ಲಿರ್ಬೋದು, ವಿಜ್ಞಾನದಲ್ಲಿರ್ಬೋದು, ತಂತ್ರಜ್ಞಾನದಲ್ಲಿರ್ಬೋದು, ದೇಶ ವಿದೇಶಗಳಲ್ಲಿ ಇವತ್ತು ನಮ್ಮ ಭಾರತೀಯ ನಾರಿಯರು ತಮ್ಮದೇ ಸತ್ವ ಸಾಮರ್ಥ್ಯಗಳಿಂದ, ಪ್ರತಿಭೆಯಿಂದ, ವಿದ್ಯೆಯಿಂದ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಅಂತಹ ವಿಮೆನ್ ಥಾಟ್ ಲೀಡರ್ಸ್ ಯಾರು ವೈಚಾರಿಕ ಕ್ಷೇತ್ರದಲ್ಲಿ ಸಾಕಷ್ಟು ಮುನ್ನಡೆಯನ್ನು ಸಾಧಿಸಿದ್ದಾರೋ, ವೈಚಾರಿಕ ನಾಯಕತ್ವವನ್ನು ಹಿಡಿಯುವ ಸಾಮರ್ಥ್ಯವನ್ನು ಪಡೆದಿದ್ದಾರೋ ಅಂಥ ನಾರಿಯರನ್ನು ನಾವು ನಾರಾಯಣಿಯರು ಅಂತ ಹೇಳ್ತೀವಿ. ಅಂಥ ನಾರಿಯರನ್ನೆಲ್ಲ ನಾರಾಯಣಿತ್ವಕ್ಕೆ ಏರಿಸುವಂಥ ಒಂದು ಪ್ರಯತ್ನವಾಗಬೇಕು. ಏಕೆಂದರೆ ಸತ್ವ ಸಾಮರ್ಥ್ಯ ಎಲ್ಲರಲ್ಲಿ ಇರುತ್ತೆ, ಆದರೆ ಅದು ವಿಕಾಸವಾಗಬೇಕಾದ್ರೆ ಸರಿಯಾದ ಪ್ರೋತ್ಸಾಹ ಮತ್ತು ಅವಕಾಶಗಳು ಬೇಕು. ಅಂಥ ವೇದಿಕೆಗಳನ್ನು ಕಲ್ಪಿಸಿಕೊಡ್ಬೇಕು. ಕಲ್ಪಿಸಿಕೊಡ್ಬೇಕಾದವ್ರು ಯಾರು? ಸ್ವತಃ ನಾರಾಯಣಿಯರೇ ಜಾಸ್ತಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಆ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಈಗಾಗಲೇ ಎಂಥೆಂಥ ನಾರಿಯರು ನಾರಾಯಣಿಯರಾಗಿದ್ದಾರೆ, ಯಾವ್ಯಾವ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ, ಸಾಕಷ್ಟು ಒಂದು ಸ್ಫೂರ್ತಿದಾಯಕವಾದಂಥ ಜೀವನ ವೃತ್ತಾಂತವನ್ನೇ ಹೊಂದಿದ್ದಾರೆ. ಅಂಥವನ್ನೆಲ್ಲ ಕಲೆ ಹಾಕಿ ಅಂಥವನ್ನೆಲ್ಲ ಒಗ್ಗೂಡಿಸಿ, ಯಾಕೆಂದರೆ ಅವರವರ ಕ್ಷೇತ್ರದಲ್ಲಿ ಅವರವರು ಮಹಾತ್ಮರು, ಆದರೆ ಎಲ್ಲರೂ ಸೇರಿರೋದಿಲ್ಲ, ಪರಸ್ಪರರ ಪರಿಚಯ ಇರೋದಿಲ್ಲ, ಪರಿಚಯ ಇದ್ದರೂ ಸಹಯೋಗ ಇದ್ದಿರೋದಿಲ್ಲ, ಪರಸ್ಪರ ಗೊತ್ತಿರೋದಿಲ್ಲ. ಹಾಗಾಗಿ ಎಲ್ಲರೂ ಸೇರಿ ಒಂದು ಬಗೆಯ ಸೌಹಾರ್ದವಾದಂಥ ಸಮಭಾವವನ್ನು, ಸಂಯೋಗದ ಭಾವವನ್ನು ಹೊಂದಬೇಕು ಅನ್ನೋದು ಒಂದು ಉದ್ದೇಶ. ಆ ಉದ್ದೇಶದಿಂದ ಭಾರತೀಯ ವಿದ್ವತ್ ಪರಿಷತ್ ಹಾಗೂ ರಾಷ್ಟ್ರ ಸೇವಿಕಾ ಸಮಿತಿ ಈ 2 ಮಹಾಸಂಸ್ಥೆಗಳು ಸಾಕಷ್ಟು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋವಂಥವರು ಎಲ್ಲ ಸೇರಿಕೊಂಡು ಅವರ ಒಂದು ಆತಿಥ್ಯದಲ್ಲಿ ಈ ಒಂದು ಬಹಳ ವಿಶಿಷ್ಟವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಹೆಸರು ಭಾರತಿ ಅಂತ. ಭಾರತೀಯ ನಾರಿ ಭಾರತಿ ಅಲ್ಲದೆ ಇನ್ನೇನು, ಬಾ ಅನ್ನುವ ಹೆಸರಿನಲ್ಲಿ ಬೆಳಕು ಕಾಣುತ್ತೆ, ಭಾಯಾಂ ರಮತೆ. ಹಾಗಾಗಿ ಬೆಳಕಿನಲ್ಲಿ ಅಂದರೆ ಜ್ಞಾನದಲ್ಲಿ ರಮಿಸುವಂತಹ ಸ್ತ್ರೀಯನ್ನು ವಿಶೇಷವಾಗಿ ಸೆಲೆಬ್ರೇಟ್ ಮಾಡುವಂಥ ಸಂದರ್ಭ ಇದು. ಭಾರತಿ ನಾರಿ ಟು ನಾರಾಯಣಿ ಅಂತನ್ನುವ ಈ ಕನ್ವೆನ್ಷನ್ ಆಫ್ ವಿಮೆನ್ ಥಾಟ್ ಲೀಡರ್ಸ್, ವೈಚಾರಿಕ ನಾಯಕತ್ವವನ್ನು ಹೊಂದಿರುವಂಥ ಹೆಣ್ಣು ಮಕ್ಕಳನ್ನು ವಿಶೇಷವಾಗಿ ಕಲೆ ಹಾಕಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ದೆಹಲಿಯಲ್ಲಿ ಮಾರ್ಚ್ ತಿಂಗಳ 7-8ರಂದು ನಡೀತಾ ಇದೆ. ಅಲ್ಲಿ ಭಾರತ ಮಟ್ಟದ ಎಲ್ಲ ಮಹಾಸ್ತ್ರೀಯರು ಬರ್ತಾ ಇದ್ದಾರೆ. ಹಾಗೆ ಎಲ್ಲ ರಾಜ್ಯಗಳಲ್ಲಿ ಅದರೊಂದು ಚಾಪ್ಟರ್ಸ್ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ವಿಶೇಷವಾಗಿ ಅದನ್ನು ಫೆಬ್ರವರಿ 19ನೇ ತಾರೀಕು ಇದೇ ಕಾರ್ಯಕ್ರಮವನ್ನು ಭಾರತಿ ನಾರಿ ಟು ನಾರಾಯಣಿ ಕನ್ವೆನ್ಷನ್ ಆಫ್
ವಿಮೆನ್ ಥಾಟ್ ಲೀಡರ್ಸ್ ಇದನ್ನು ಆಚರಿಸ್ತಾ ಇದ್ದೀವಿ. ಇದಕ್ಕೆ ವಿಶೇಷವಾಗಿ ಕರ್ನಾಟಕದಲ್ಲಿ ಮುಂದಾಳ್ತನವನ್ನು ವಹಿಸಿರುವಂಥವರು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಲ್ಲಿನ ಮಹಿಳಾ ಮಣಿಯರು, ಎಲ್ಲ ಸಂಸ್ಕೃತ ವಿದುಷಿಯರು, ಸಾಕಷ್ಟು ನಮ್ಮ ಭಾರತೀಯ ಶಾಸ್ತ್ರಗಳನ್ನು ಭಾಷೆಗಳನ್ನು ಅಧ್ಯಯನ ಮಾಡಿ ಕನ್ನಡಕ್ಕೂ ಸಂಸ್ಕೃತಕ್ಕೂ ಸಾಕಷ್ಟು ಯೋಗದಾನವನ್ನು ಕೊಡ್ತಾ ಇರುವಂತಹ ತೇಜಸ್ವಿನಿಯಾದಂಥ ನಾರಿಯರು. ಅಂಥ ಆ KSUನ ಶಾಸ್ತ್ರ ವಿಭಾಗದ ಶಾಸ್ತ್ರ ನಿಕಾಯದ ಅಧ್ಯಕ್ಷರಾದಂತಹ ಡಾಕ್ಟರ್ ಪ್ರೊಫೆಸರ್ ಶ್ರೀಮತಿ ಶಿವಾನಿ ವಿ ಅವರು ನಮ್ಮೊಂದಿಗೆ ಇವತ್ತು ಬಂದಿದ್ದಾರೆ. ಬನ್ನಿ ನೋಡೋಣ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ, ಇದರ ಉದ್ದೇಶ ಏನು, ಇದರ ನಾನಾ ಆಯಾಮಗಳೇನು, ಮತ್ತು ಇದರಿಂದ ಏನೆಲ್ಲ ಒಳ್ಳೇದಾಗ್ಬೋದು, ಯಾರ್ಯಾರು ಬರ್ತಾ ಇದ್ದಾರೆ ಮತ್ತು ಇದರಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರು, ಈ ಎಲ್ಲ ವಿಚಾರಗಳನ್ನು ಅವರಿಂದ ತಿಳ್ಕೊಳ್ಳೋಣ. ಯಾಕೆ ಅಂದರೆ ನಮ್ಮ ನಾಡಿನ ತುಂಬಿರುವಂತಹ ತೇಜಸ್ವಿನಿಯರಾದಂಥ ಮಹಿಳಾ ಮಣಿಯರೆಲ್ಲ ಸೇರಬೇಕು. ಈ ಕಾರ್ಯಕ್ರಮವನ್ನು ನೋಡಿದಂಥ ನೀವೆಲ್ಲ ಕೂಡ ಆಮೇಲೆ ನಾವು ಲಿಂಕ್ ಎಲ್ಲ ಕೊಡ್ತೀವಿ. ಆ ಲಿಂಕಲ್ಲಿ ಫಾರ್ಮನ್ನು ಅಪ್ಲೈ ಮಾಡಿ ಯಾವ್ಯಾವ ಕ್ಷೇತ್ರದಲ್ಲಿ ನೀವು ನಾಯಕತ್ವವನ್ನು ವಹಿಸುತ್ತೀರೋ ಅದೆಲ್ಲವನ್ನು ನೀವು ಪ್ರತಿನಿಧಿಸ್ಬೋದು. ನಾವೆಲ್ಲ ಸೇರಿ ಭಾರತೀಯ ನಾರಿಯ ಒಂದು ತೇಜಸ್ಸನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ನಾನು ಮೊದಲು ಡಾಕ್ಟರ್ ಶಿವಾನಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತೀನಿ. ನಮಸ್ಕಾರ ಡಾಕ್ಟರ್ ಶಿವಾನಿ ಅವರೇ. ಭಾಳ ಅದ್ಭುತವಾದಂಥ ಕಲ್ಪನೆ ಭಾರತಿ ನಾರಿ ಟು ನಾರಾಯಣಿ, ಹೆಸರೇ ಭಾಳ ಕ್ಯಾಚಿಯಾಗಿದೆ. ಸೊ ಇದರ ಉದ್ದೇಶವೇನು ನಾನೇನೋ ಸಂಕ್ಷೇಪವಾಗಿ ಹೇಳಿದೆ, ನೀವು ಅದರ ಮುಂದಾಳ್ತನವನ್ನು ಕರ್ನಾಟಕದಲ್ಲಿ ವಹಿಸ್ಕೊಂಡಿದ್ದೀರಿ. ಇದರ ಮೂಲ ಉದ್ದೇಶವೇನು ಮತ್ತು ಇದರ ಔಟ್ಕಮ್ ಏನಾಗಬೇಕು ಅಂತ ನಿಮ್ಮ ಕಲ್ಪನೆ? ಎಲ್ರಿಗೂ ನಮಸ್ಕಾರ. ಆರತಿಯವರೇ, ನಿಮ್ಮ ಜೊತೆ ಈ ಪ್ರೋಗ್ರಾಮ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನೀವು ಸಾಕಷ್ಟು ಅಷ್ಟೇ. ಒಂದು ನಿಮಿಷ, ನಮ್ಮ ವೀಕ್ಷಕರಿಗೆ ಇನ್ನೊಂದು ಹೇಳಬೇಕು. ನಮ್ಮ ಡಾಕ್ಟರ್ ಶಿವಾನಿ ಅವರು ಮೂಲತಃ ಕೇರಳ ರಾಜ್ಯದವರು. ಅಲ್ಲಿಂದ ಇಲ್ಲಿಗೆ ಬಂದು ಅವರು ಕನ್ನಡವನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಅದು ತುಂಬ ವಿಶೇಷ. ಅದಕ್ಕಾಗಿ ನಾನು ಅಭಿನಂದಿಸ್ತೀನಿ ನಿಮ್ಮನ್ನು. ಥ್ಯಾಂಕ್ ಯು. ಧನ್ಯವಾದಗಳು. ಭಾರತಿ ಅಂದರೆ ನಾನು ಭಾರತಿ. ಭಾರತದ ಸ್ತ್ರೀ, ಒಂದು ಭಾರತಕ್ಕೆ ಅಭಿಮಾನ, ಭಾರತದ ಸಂಸ್ಕೃತಿ ಹಳೆ ಹೆಸರು ಭಾರತಿ ಅಂತ. ಭಾರತ ಸಂಬಂಧಪಟ್ಟ ಏನೋ ಒಂದು ತಗೊಳ್ಳೋದು ಭಾರತಿ ಅಂತ ಹೇಳ್ಬೋದು. ವಿಶೇಷ ಭಾರತದ ಸ್ತ್ರೀ ಅಂತ. ಅದು ನಾರಿ ಟು ನಾರಾಯಣಿ ಅಂತ ಯಾಕೆ ಹೆಸರು ಕೊಟ್ಟಿದ್ದೀವಿ ಅಂದರೆ, ನಾರಿ ಅಂದರೆ ನಮಗೊಂದು ಕಾನ್ಸೆಪ್ಟ್ ಇದೆ. ಮಹಿಳೆ ಅಂದರೆ ಹಿಂಗಿರಬೇಕು, ಅದು ನಾರಿ, ಅದು ಅಂತ ಒಂದು ಇದಿದೆ ಸಂಸ್ಕೃತದಲ್ಲಿ. ಬಟ್ ಇನ್ನೊಂದು ಶ್ಲೋಕ ಇದೆ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಗೆ ಅಂತ. ಅಂದರೆ ಸಕಲ ಪುರುಷಾರ್ಥಗಳು ಸಾಧನೆ ಅದು ಮಾಡಬೇಕು ಅಂದರೆ ಅದಕ್ಕೂ ಸಪೋರ್ಟಿವ್ ಆಗಿರುವುದು ನಮ್ಮ ನಾರಾಯಣಿ ನಮೋಸ್ತುತೆ ಅಂತ. ಸೊ ನಮ್ಮದು ಆ ನಾರಾಯಣಿಯಿಂದ 2 ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ. ಸರಿ, ನಾರಾಯಣಿ ಅಂದರೆ ದಿವ್ಯ ಸ್ವರೂಪ ದೇವಿ. ಸೊ ನಮ್ಮದು ನಾರಿ ಅಂದರೆ ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮಾಡಿ, ಅದಕ್ಕೆ ಮನೆ ಕೆಲಸಗೂ ಒಂದು ಪ್ರಕೃತಿ ನಮ್ಮದು. ಆದರೂ ಒಂದೆಲ್ಲ ಮಾಡಿ ನಮ್ಮ ಎಲ್ಲ ಲೀಡರ್ಸನ್ನೇ ಕ್ರಿಯೇಟ್ ಮಾಡೋವಳು ನಾರಿ ಮನೆ ಒಳಗಡೆ. ಬಟ್ ದಿವ್ಯ ರೂಪವಾಗಿ ಎಲ್ಲ ಪುರುಷಾರ್ಥಗಳು ಸಾಧನೆ ಮಾಡೋವಳು, ಶುಭ ಆಗಿರೋವಳು, ಕಲ್ಯಾಣ ಮಾಡೋದು ಅವಳು ನಾರಾಯಣಿ, ಎಲ್ಲರಿಗೂ ಸಿದ್ಧಿಯಾಗಿರೋವಳು ನಾರಾಯಣಿ. ಆ ಟ್ರಾನ್ಸ್ಫಾರ್ಮೇಷನ್ ಹೆಂಗೆ ಅಂತ ನಾವು ಯೋಚನೆ ಮಾಡಿದ್ದೀವಿ. ಇಲ್ಲೂ ನಾವು ನೋಡಿದರೆ ಈಗ ಸೊಸೈಟಿ ಚೇಂಜ್ ಆಗಿದೆ. ಇಲ್ಲಿ ನಾರಾಯಣಿಗಳು ಜಾಸ್ತಿ ಇದ್ದಾರೆ, ಸಾಕಷ್ಟು ಪರಿವರ್ತನೆಗಳಾಗಿದೆ. ಬಟ್ ಆದರೂ ನಮ್ಮದು ರಿಮೋಟ್ ಏರಿಯಲ್ಲಿ ವಿಲೇಜಸ್ ಅಲ್ಲೆಲ್ಲ ನೋಡಿದರೆ ಇನ್ನೂ ಏನು ಮಾಡಬೇಕು ಅಂತ ಅವೇರ್ನೆಸ್ಸೇ ಇಲ್ಲದ ನಾರಿಗಳು ಇದ್ದಾರೆ. ಅವ್ರಿಗೂ ಏನಾದರೂ ಮಾಡಬೇಕಲ್ವಾ ಅಂತ ಯೋಜನೆ ಮಾಡಿದ್ದೀವಿ. ಅದಕ್ಕೆ ನಾವು ಏನು ಮಾಡೋದು, ಎಲ್ಲ ವರ್ಷದ್ದು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇಯಲ್ಲಿ ಮಹಿಳಾ ಎಂಪವರ್ಮೆಂಟ್ ಅಂತ ಮಾಡ್ತೀವಿ ನಾವು. ಎಲ್ಲರೂ ಕರಿತೀವಿ, ಎಲ್ಲರೂ ಮಾತಾಡಿ ಹೋಗ್ತಾರೆ. ಬಟ್ ಅದರಿಂದ ಸ್ವಲ್ಪ ಚೇಂಜ್ ಆಗತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮತ್ತು ಲಾಸ್ಟ್ ಇಯರು W20 ಅಂತ ಮಾಡಿದ್ದಾರೆ, ಗೌರ್ಮೆಂಟ್ ಮಾಡಿದರು. ಅದು ಒಂದು ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಮಾಡಿದರು. ವಿಮೆನ್ ಎಂಪವರ್ಮೆಂಟ್ ಅದರಿಂದ ಮತ್ತು ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಆಗಿದೆ. ಈಗ ನಾವು ವಾಟ್ ನೆಕ್ಸ್ಟ್ ಅಂತ ನಾವು ಯೋಚನೆ ಮಾಡಿದ್ದೀವಿ. ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡಿದ್ದೀವಿ, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದೀವಿ. ಇನ್ನೇನು ಅಂತ ಒಂದು ಇದು ಬರುವಾಗ ಈಗ ನಮ್ಗೆ ಏನು ಬೇಕಾಗಿರೋದು, ನಾವು ಪರಸ್ಪರ ಕನೆಕ್ಟ್ ಆಗಬೇಕು. ನಾವು ಮಹಿಳೆಗಳು ಕನೆಕ್ಟ್ ಆಗಬೇಕು, ನಾವು ಪರಸ್ಪರ ಸಪೋರ್ಟ್ ಮಾಡಬೇಕು, ನಾವು ಪರಸ್ಪರ ಬೆಂಬಲ ನಾವು ಸ್ಟ್ಯಾಂಡ್ ಆಗಬೇಕು ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ. ಯಾಕಂದರೆ ಈಗ ನೀವು ನೋಡಿದರೆ ಹಳೆ ಥರ ಅಲ್ಲ, ಎಲ್ಲ ಪೊಸಿಷನಲ್ಲೂ ಮಹಿಳೆಗಳು ಬಂದಿದ್ದಾರೆ. ಈಗ ನಮ್ಮದು ರಾಷ್ಟ್ರಪತಿಗಳು ಮಹಿಳೆಯೇ. ಈಗ ನಾವು ಮುರ್ಮು ಅವರು
ಮತ್ತೆ ಈಗ ನಾವು ನೋಡಿದ್ವಿ ನಮ್ಮ ಭಾರತದಲ್ಲೂ ಮಹಿಳೆಗಳ Finance ಕಡಿಮೆ ಇಲ್ಲ, minister ಕೂಡ. ಫೈನಾನ್ಸ್ ಮಿನಿಸ್ಟರ್ ಆ ಥರ ಮಹಿಳೆಗಳಿಗೆ ಸ್ಥಾನ ಕೊಡೋ ಭಾರತ ನಮ್ಮದು. ಬಟ್ ಆದರೂ ಆವಾಗ ನಾವು ಏನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿದ್ದೀವಿ. ಅದಕ್ಕೆ ನಾವು ಸ್ವಲ್ಪ ರಿಸರ್ಚ್ ಮಾಡಿದರೆ ಗೌರ್ಮೆಂಟ್ಸು, NGOs, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಮಹಿಳೆಗಳಿಗೋಸ್ಕರ ಸಾಕಷ್ಟು ಯೋಜನೆಗಳು ಮಾಡಿದ್ದಾರೆ. ಬಟ್ ಒಂದು ನೋಡಿದರೆ ಅದು ಎಲ್ಲ ಕಡೆ ರೀಚ್ ಆಗ್ತಾ ಇದೆಯಾ ಅಂದರೆ ಇಲ್ಲ. ಅದು ಸಿಟಿಗಳೆಲ್ಲ ಸಿಗತ್ತೆ, ಬಟ್ ಸ್ವಲ್ಪ ಸಿಗತ್ತೆ. ಬಟ್ ಆ ಯೋಜನೆಗಳೆಲ್ಲ ಎಲ್ಲ ಕಡೆ ರೀಚ್ ಆದರೆ ಸ್ಥಿತಿ ಚೇಂಜ್ ಆಗತ್ತೆ ಅಂತ ಅದು ಒಂದು. ಇನ್ನೊಂದು, ನಾನಿಲ್ಲಿ 2015 ಇಲ್ಲಿ ಬಂದಿದ್ದೀನಿ, ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿಲಿ ಜಾಯಿನ್ ಆಗಿದ್ದೀನಿ. ಆ ಮನೆ ಪರಿಸರದಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ಹುಡುಗಿಯರು +2 ತನಕ ಓದ್ತಾರೆ, +2 ಅಲ್ಲಿ ಫೇಲ್ ಆಗಿ ಹೋಗುತ್ತೆ, ಮತ್ತೆ ಹೋಗೋದಿಲ್ಲ. ಸಮ್ಟೈಮ್ಸ್ 10th ತನಕ ಓದ್ತಾರೆ, ಮತ್ತು ಡಿಗ್ರಿ ಫಸ್ಟ್ ಇಯರ್ ಹೋಗ್ತಾರೆ, ಮತ್ತೆ ಬಿಟ್ಬಿಡ್ತಾರೆ. ಯಾಕಂದರೆ ಒಂದು ಒಳ್ಳೆ ಅಲಯನ್ಸ್ ಬಂದರೆ ಮದುವೆ ಮಾಡಿ ಬಿಡ್ತಾರೆ. ಬಟ್ ಅದಾದಮೇಲೆ ಅವರಿಗೆ ಏನಾಗತ್ತೆ, ಜಾಬ್ ಸಿಗಲ್ಲ. ಅದಾದಮೇಲೆ ನಮ್ಮದು ಎಲ್ಲ ಮನೆ ಕೆಲಸಗೆಲ್ಲ ಬರ್ತಾರೆ ಹುಡುಗರು, ಅವರಿಗೆ ಆ್ಯಂಬಿಷಿಯಸ್ ಇರ್ತಾರೆ, ಬಟ್ ಆಪರ್ಚುನಿಟಿ ಇಲ್ಲ ಅಂತ, ಅವಕಾಶ ಇಲ್ಲ ಅಂತ ಅವರಿಗೆ ಇದು ಹಂಗಿರ್ತಾರೆ ಮಹಿಳೆ. ಅದು ನೋಡಿ ನನಗೆ ತುಂಬ ದುಃಖ ಆಗಿದೆ. ಏನು ಮಾಡ್ಬೋದು ಅಂತ ಯೋಜನೆ ಮಾಡಿದ್ದೀವಿ. ಅದಕ್ಕೆ ಈ ಡ್ರಾಪ್ಔಟ್ ಕಡಿಮೆ ಆಗೋಕ್ಕೆ ಏನು ಮಾಡ್ಬೋದು ಅಂತ ಆ್ಯಕ್ಚುಲಿ ಈ ಪ್ರೋಗ್ರಾಮ್ ಮಾಡೋಕ್ಕೆ ಮೂಲ ಕಾರಣನೇ ಅದು. ಅದಕ್ಕೆ ನಮ್ಮ ಯೂನಿವರ್ಸಿಟಿಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈಗ ಹೌಸ್ ವೈಫ್ಸ್ ಇರ್ತಾರಲ್ವ, ಅವರಿಗೂ ನಾವು ಒಂದು ಆಪರ್ಚುನಿಟಿ ಕೊಟ್ಟಿದ್ದೀವಿ. ಅಂದರೆ ಒಂದು 10:30 to 2:30 ಮಹಿಳೆಗಳು ಬಂದು ಓದಿ ಹೋಗ್ಬೋದು. ಒಂದು ಸೆಕೆಂಡ್ ಲೈಫ್ ಅವ್ರದ್ದು. ಅವರು ಬಂದು ಓದ್ತಾರೆ, ಮತ್ತು ಅವರು PhD ತನಕ, ಡಿಗ್ರಿಯಿಂದ PhD ತನಕ ಅವರು ನಮ್ಮ ಯೂನಿವರ್ಸಿಟಿಲಿ ಓದ್ತಾರೆ, ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ. ಅವ್ರು ಸೋ ಹ್ಯಾಪಿ. ಅವರು ತುಂಬ ಸಿನ್ಸಿಯರ್ ಆಗಿ, ಯಾಕಂದರೆ ಅವ್ರಿಗೆ ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ. ಕೆಲವರು ಹಾಗೆ ಅದು ಆ ಫ್ಲೋಯಲ್ಲಿ ಹೋಗುತ್ತೆ, ಕೆಲವ್ರಿಗೆ ಹಂಗೆ ಆಗಲ್ಲ, ಆ ಡ್ರೀಮ್ ಒಳಗಡೆ ಇರುತ್ತೆ. ಸೊ ನಾವು ಒಂದು ಆಪರ್ಚುನಿಟಿ ಕೊಟ್ಟಿದ್ದೀವಿ. ಅವ್ರದ್ದು ಖುಷಿ, ಅವ್ರದ್ದು PhD ತನಕ ಬಂದು ನಮ್ಮ ಜೊತೆ ಪ್ರೊಜೆಕ್ಟ್ ಮಾಡಿ ಅವ್ರಿಗೊಂದು ಸೆಲ್ಫ್ ಡಿಪೆಂಡೆಂಟ್ ಆಗಿರೋ ಅವರು ನೋಡಿ ನನಗೆ ತುಂಬ ಖುಷಿ ಆಯಿತು. ಈ ಥರ ಎಲ್ಲ ಕಡೆ ಈ ಥರ ಯಾಕೆ ಮಾಡಬಾರ್ದು ಎಂತ ಯೋಜನೆ ಮಾಡಿದ್ದೀವಿ ನಾವು. ಹೌ ಟು ಕನೆಕ್ಟ್ ದಿಸ್ ಅಂತ ನಾವು ಯೋಚನೆ ಮಾಡಿದ್ದೀವಿ. ಹಾಗೆ ಅದೇ ಇದು ಬ್ಯಾಕ್ಗ್ರೌಂಡು. ನಾವೊಂದು ಭಾರತಿ ನಾರಿ ಟು ನಾರಾಯಣಿ ಅಂತ ನಾವೊಂದು ಕನ್ವೆನ್ಷನ್ ಮಾಡೋಣ. ಕನ್ವೆನ್ಷನ್ಲಿ ನಾವು ಜಸ್ಟ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡಲ್ಲ, ನಾವು ಒಳ್ಳೆ ಹುದ್ದೆಯಲ್ಲಿರೋರನ್ನೆಲ್ಲ ಕರೆಸಿ ನಾವು ಏನು ಮಾಡ್ಬೋದು, ಹೀಗೆ ಕನೆಕ್ಟ್, ಸಪೋರ್ಟ್ ಆ್ಯಂಡ್ ಸ್ಟ್ಯಾಂಡ್ ಕಾನ್ಸೆಪ್ಟ್ ಇಟ್ಕೊಂಡು ಏನೇನು ಮಾಡ್ಬೋದು ಅಂತ ವಿಚಾರ ಮಾಡೋಣ ಅಂತ ಇದು ಶುರು ಮಾಡಿದ್ದೀವಿ. ವಿದ್ಯೆ, ಶಕ್ತಿ ಆ ಥರ ಏನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಾ ಅಲ್ವಾ? ನಮ್ಮದು 8 ಥೀಮ್ಸ್ ನಾವು ತಗೊಂಡಿದ್ದೀವಿ. ಈಗ ಬರ್ನಿಂಗ್ ಇಶ್ಯೂಸ್ ಏನೇನು ಬರುತ್ತೋ ಅದು ಆ ಥರ 8 ಥೀಮ್ಸ್. ಅದರಲ್ಲಿ ಪ್ರಧಾನವಾಗಿ ನಾವು ವಿದ್ಯೆ ತಗೊಂಡಿದ್ವಿ, ಬಿಕಾಸ್ ನಾವು ಎಜುಕೇಷನಲ್ಲಿ ಇದ್ದೀವಿ ಅಂತ. ಎಜುಕೇಷನ್ ಇಸ್ ಪವರ್ ಅಂತ, ನಾಲೆಜ್ ಇಸ್ ಪವರ್ ಅಂತ. ಅದಕ್ಕೆ ನಾವು ನೋಡಿದರೆ ನಿಮ್ಗೆ ಗೊತ್ತಿದೆ, ನಮ್ಮದು ಉಭಯ ಭಾರತಿ ಅಂತ ಶಂಕರಾಚಾರ್ಯರು ಮತ್ತು ಮಂಡನ ಮಿಶ್ರ ಅವರು ಮಧ್ಯದಲ್ಲಿ ಹೌದು ಹಂಗಿದ್ರು, ಆ ಥರ ಇದ್ದರು. ಯಾಕಂದರೆ ನಾಲೆಜೇ ಪವರ್ ಇತ್ತು. ಈಗಲೂ ನಮ್ಮದು ಈ ನಾಲೆಜ್ ಅಂದರೆ ಸರ್ಟಿಫಿಕೇಟ್ ಅಲ್ಲ, ಆ್ಯಕ್ಚುಲಿ ನಮ್ಮದು ಅಜ್ಜಿಗಳೆಲ್ಲ ಇದು ಅವರಿಗೆಲ್ಲ ಇರೋ ನಾಲೆಜ್ ನೋಡಿದರೆ ಸರ್ಟಿಫಿಕೇಶನ್ ವಾಸ್ ನಾಟ್ ಇಂಪಾರ್ಟೆಂಟ್. ಹಂಗಿತ್ತು. ದೇ ಹ್ಯಾಡ್ ಟು ಪ್ರೂವ್ ಅವರಲ್ಲಿ ಏನು ವಿದ್ಯೆ ಇದೆ ಅದು ಸಮಾಜ ಒಪ್ಕೊಂಡ್ರೆ ಹಾಗೆ. ಸರ್ಟಿಫಿಕೇಟ್ ತೋರಿಸಿ ಏನೂ ಬರಲ್ಲ ಅಂತ ನೋಡಿ ಇವತ್ತೆಲ್ಲ ಬಂದಿರುವಂಥದ್ದು. ಹೌದು ಹೌದು. ಅದಕ್ಕೆ ಒಂದು ವಿದ್ಯೆ, ನಾಲೆಜ್ ಇಸ್ ಪವರ್ ಅಂತ ಒಂದು ತೊಗೊಂಡಿದ್ದೀವಿ. ಅದರಲ್ಲಿ ನಾವು ಡ್ರಾಪ್ಔಟ್ ಹೆಂಗೆ ಕಡಿಮೆ ಮಾಡೋದು, ಎಲ್ಲ ರಾಜ್ಯ ಸ್ತರದಲ್ಲಿ ಡ್ರಾಪ್ಔಟ್ ರೇಷಿಯೋ ಹೆಂಗಿದೆ, ಈ ಥರ ನಾವು ನಾನು ಎಕ್ಸಾಂಪಲ್ ತೋರಿಸಿದ್ದೀನಿ, ಉದಾಹರಣೆ. ಆ ಥರ ಏನೇನು ನಾವು ಇನ್ನೋವೇಟಿವ್ ಐಡಿಯಾಸ್ ಮಾಡ್ಬೋದು, ಹೆಂಗೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದು, ಹೆಂಗೆ ಕನ್ವಿನ್ಸ್ ಮಾಡೋದು, ಆ ಥರ ಎಲ್ಲ ಯೋಜನೆಗಳು ಮಾಡಬೇಕು ಅಂತ ಒಂದು. ಅದರಲ್ಲಿ ಇನ್ನೊಂದೇನು ಅಂದರೆ, ಈಗ ನಮ್ಮದು ಸಿಲೆಬಸ್ ಇದೆ. ಸಿಲೆಬಸ್ಸಲ್ಲೂ ಕೂಡ ಯಾವ ಥರ ಸಿಲೆಬಸ್ ಇರಬೇಕು, ನಮಗೆ ಯಾವ ಥರ ಎಜುಕೇಷನ್ ಮಹಿಳೆಗಳಿಗೆ ಕೊಡಬೇಕು ಅಂದರೆ, ನಮ್ಮದೊಂದು ಶಸ್ತ್ರ ಕಲಾ, ಇದೊಂದು 3 ವಿಷಯಗಳು ಅದರಲ್ಲಿ ಇರಬೇಕು ಅಂತ. ಶಸ್ತ್ರ ಅಂದರೆ ಫಾರ್ ಸೆಲ್ಫ್ ಡಿಫೆನ್ಸ್, ಶಸ್ತ್ರದಲ್ಲೆಲ್ಲ ಬರುತ್ತೆ ಅದು. ಆ ಥರ ಈಗ ಹುಡುಗಿಯರಿಗೆ ಕೊಡಲೇಬೇಕು, ಹಂಗಿದೆ. ಇನ್ನೊಂದು ಶಾಸ್ತ್ರ ಅಂದರೆ ಸೈಂಟಿಫಿಕ್ ನಾಲೆಡ್ಜ್. ಆ್ಯಕ್ಚುಲಿ ಶಾಸ್ತ್ರ ಅಂದರೆ ಅದು ಸಂಸ್ಕೃತ ಇರ್ಬೋದು, ಎಲ್ಲ ಬರುತ್ತೆ, ವಿಜ್ಞಾನ, ಲೌಕಿಕ ವಿದ್ಯೆ ಎಲ್ಲ ಶಾಸ್ತ್ರ. ಅದರಲ್ಲಿ ಆಧ್ಯಾತ್ಮಿಕನೂ ಬರುತ್ತೆ, ಆಧ್ಯಾತ್ಮಿಕತೆಯೂ ಅಪೇಕ್ಷೆ ಸ್ವಲ್ಪ ವ್ಯವಸ್ಥಿತವಾಗಿ ಡಾಕ್ಯುಮೆಂಟ್ ಮಾಡಿದಾರೋ ವಿದ್ಯೆಯನ್ನು, ಅದನ್ನ ಶಾಸ್ತ್ರ ಅಂತ. ಹಾಗೆ ಕಲೆ ಏನಾಗುತ್ತೆ, ಈಗ ನಾವು ನೋಡಿದರೆ ಮೆಂಟಲ್ ಇಂಬ್ಯಾಲೆನ್ಸ್ ತುಂಬ ಇದೆ. ಅದಕ್ಕೆ ಈಗ ಮಕ್ಕಳಿಗೆ ಬೇರೆ ಯಾವುದಕ್ಕೂ ಟೈಮ್ ಇಲ್ಲ, ಓದೋದು ಅದು ಹೈ ಸ್ಕೋರ್ ಮಾಡೋದು ಹಾಗೆ ಇರೋದು. ಬಟ್ ಕಲೆ ಈಸ್ ಮಸ್ಟ್. ಆ್ಯಕ್ಚುಲಿ ಕಲೆ ಏನಾಗುತ್ತೆ ಅಂದರೆ ಮೆಂಟಲ್ ಸ್ಟೆಬಿಲಿಟಿ ಕೊಡುತ್ತೆ.
ಅದು ಮ್ಯೂಸಿಕ್ ಇರಲಿ, ಡ್ಯಾನ್ಸ್ ಇರಲಿ, ಇನ್ನೊಂದು ಆರ್ಟ್ ಇರಲಿ, ಒಂದು ಕಲೆ. ಅದಕ್ಕೆ ಇದು 3 ನಮ್ಮ ಸಿಲೆಬಸ್ಸಲ್ಲಿ ಇರಬೇಕು. ಇದರಲ್ಲಿ ಯೋಗ ಬರುತ್ತೆ, ಎಲ್ಲ ಬರುತ್ತೆ. ಕಲೆ ಒಂಥರ ಕ್ರಿಯೇಟಿವಿಟಿ ಇರುತ್ತೆ ಅವರದ್ದು. ಮಾಡುತ್ತೆ. ಆ ಥರ ಒಂದು ಶಾಸ್ತ್ರ ಕಲೆ ಕೂಡ ಅದರಲ್ಲಿ ಇರಬೇಕು ಸಿಲೆಬಸ್ಸಲ್ಲಿ. ಅದು ಸಾರ್ವತ್ರಿಕವಾಗಿ ಹೆಂಗೆ ಮಾಡೋದು ಅಂತ ಅದೊಂದು ವಿದ್ಯೆಯಲ್ಲಿದೆ. ಇನ್ನೇನು ಅಂದರೆ ಶಕ್ತಿ ಅಂತ ಒಂದು ವಿಷಯ ತಗೊಂಡಿದ್ದೀವಿ. ಅದು ಆತ್ಮನಿರ್ಭರತ ಅಂತ. ಆತ್ಮನಿರ್ಭರತ ಹೆಂಗೆ ಮಾಡೋದು, ಸೆಲ್ಫ್ ರಿಲಯನ್ಸ್ ಹಿಂಗಾಗೋದು. ಅದಕ್ಕೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಆಲ್ರೆಡಿ ಸರ್ಕಾರದಿಂದ ಮಾಡ್ತಾ ಇದ್ದಾರೆ. ಆದರೆ ಅದು ಸಾಕ ಅಂತ ಬೇರೆ ಇನ್ನೋವೇಟಿವ್ಲಿ ಹೆಂಗೆ ಮಾಡ್ಬೋದು. ಸರ್ಕಾರ ಏನೇ ಮಾಡಲಿ ಮನುಷ್ಯರು ತಗೋಬೇಕಲ್ಲ. ಹೌದು, ಅದಕ್ಕೆ ಇನ್ನೇನು ಈಗ ಈಗ ಕಂಟೆಂಪರರಿ ವರ್ಲ್ಡಲ್ಲಿ ಏನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ DTP AI ಬೇಸ್ಡ್ ಟ್ರೈನಿಂಗ್ ಕೊಡ್ಬೋದಾ ಎಲ್ರಿಗೂ. ಫಾರ್ ಎಕ್ಸಾಂಪಲ್ ಹೌಸ್ ವೈಫ್ಸ್ ಇದ್ದಾರೆ, ಗೃಹಿಣಿಗಳಿದ್ದಾರೆ, ಅವರಿಗೆ ನಾವು ಅದರಲ್ಲಿ ಎಜುಕೇಟೆಡ್ ಇರ್ಬೋದು, ಎಜುಕೇಟ್ ಇಲ್ಲ ಅಂದು ಇರ್ಬೋದು. ಬಟ್ ಅವ್ರಿಗೂ ಬ್ರಿಲಿಯನ್ಸ್ ಇರ್ಬೋದು. ನಾವು ಅದು ಹುಡುಕಿ ಹೆಂಗೆ ಅವರಿಗೆ ಫ್ಯಾಷನ್ ಡಿಸೈನ್ ಆಗಿರಲಿ, ಗ್ರಾಫಿಕಲ್ ಡಿಸೈನಿಂಗ್ ಆಗಲಿ, ಆ ಥರ ಸ್ವಲ್ಪ ಹೈಯರ್ ಲೆವೆಲಲ್ಲಿ ನಾವು ಸ್ವಲ್ಪ ಪ್ರೋಗ್ರಾಮಿಂಗ್ ಇರಲಿ, DTP ಇರಲಿ, ಆ ಥರ ಏನಾದರೂ ಮಾಡ್ಬೋದಾ. ಇದು ಎಕ್ಸಾಂಪಲ್. ಈ ಥರ ಸ್ವಲ್ಪ ಶಕ್ತಿಯನ್ನು ನಾವು ಆತ್ಮನಿರ್ಭರತೆ ಹೆಂಗೆ ಮಾಡ್ಬೋದು ಅಂತ ಒಂದು ವಿಷಯ. ಇನ್ನೊಂದು ಮುಕ್ತಿ ಅಂತ ತೊಗೊಂಡಿದ್ದೀವಿ. ಮುಕ್ತಿ ಅಂದರೆ ಲಿಬರೇಟಿಂಗ್ ಸೆಲ್ಫ್ ಅಂತ. ಅದು ನಮ್ಗೆ ಅವೇರ್ನೆಸ್ ಆಫ್ ಸೆಲ್ಫ್. ನಾನು ಏನು ಸಮ್ಟೈಮ್ಸ್ ಏನಾಗುತ್ತೆ, ಮಹಿಳೆಗಳಿಗೆ ಏನಂದ ಅರ್ಥನೇ ಆಗಲ್ಲ ಸಮ್ಟೈಮ್ಸ್, ಏನು ಮಾಡಬೇಕು, ಹೆಂಗಿರಬೇಕು ಅಂತ. ಹಾಗೆ ಮುಕ್ತಿ ಅಂತ ತೊಗೊಂಡಿದ್ದೀವಿ. ಅದು ಬಗ್ಗೆ ಏನು ಮಾಡ್ಬೋದು ಅಂತ. ಶಕ್ತಿ, ಮುಕ್ತಿ. ಇನ್ನೊಂದು ಸಿದ್ಧಿ ಅಂತ ತೊಗೊಂಡಿದ್ದೀವಿ. ಸಿದ್ಧಿ ಅಂದರೆ ನಾವು ಈಗ ಸಾಕಷ್ಟು ನಮ್ಮದು ಕರ್ನಾಟಕದಲ್ಲೂ ಇದ್ದಾರೆ, ಸಾಕಷ್ಟು ಮಹಿಳೆಗಳು ಸಾಧನೆ ಮಾಡಿರೋರು ಇದ್ದಾರೆ. ಅವ್ರ ಸಾಧನೆಗಳೆಲ್ಲ ನಾವು ಜಸ್ಟ್ ರೀಕಾಲ್ ದಟ್. ಅದಕ್ಕೆ ಅದು ಮೋಟಿವೇಶನ್ ಆಗುತ್ತೆ, ಪ್ರಚೋದನೆ ಆಗುತ್ತೆ ಅಂತ ಅದ್ರ ಬಗ್ಗೆ ನಾವು ಒಂದು ಮಾತಾಡೋಣ ಅಂತ ಇದಿದೆ. ಇನ್ನೊಂದು ಸಂಸ್ಕೃತಿ ಅಂತ ತೊಗೊಂಡಿದ್ದೀವಿ. ಸಂಸ್ಕೃತಿ ಅಂದರೆ ಈಗ ನಮ್ಮದು ಫಾಲೋಯಿಂಗ್ ವೆಸ್ಟರ್ನ್ ಸಂಸ್ಕೃತಿ ಪರಿವರ್ತನೆಗಳಾಗಿದೆ. ಅದು ನಮ್ಗೆ ಹೆಂಗೆ ನಾವು ವಾಪಸ್ ನಮ್ಮದು ಭಾರತೀಯದೇನೂ ಬಿಡಬಾರ್ದು, ಬಟ್ ನಾವು ಕಂಟೆಂಪರರಿ ವರ್ಲ್ಡ್ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ಏನೇನು ಮಾಡ್ಬೋದು ಅಂತ. ಇನ್ನೊಂದು ಪ್ರಕೃತಿ ಅಂತ. ಪ್ರಕೃತಿ ಅಂದರೆ ಈಗ ನೋಡಿ, ಪುರುಷನಂತೂ ಈಕ್ವಾಲಿಟಿ ಬೇಕು ಅಂತ, ಈಕ್ವಾಲಿಟಿ ಅಂತಲ್ಲ, ಬ್ಯಾಲೆನ್ಸ್ ಬೇಕು ಅಂತ ನಮಗೆ. ಆ ಥರ ನಮ್ಮದು ಒಂದು ಪ್ರಕೃತಿ ಇದೆ. ನಮ್ಮದು ಮನೆ ನೋಡೋದು, ಅಪ್ಪ ಅಮ್ಮ ಅವರದೆಲ್ಲ ನೋಡು, ಅದೆಲ್ಲ ಒಂದು ಮಹಿಳೆಗಳಿಗೊಂದು ಪ್ರಕೃತಿ ಇರುತ್ತೆ. ನಮ್ಗೆ ಪ್ರಕೃತಿನೂ ಬಿಡೋಕ್ಕಾಗಲ್ಲ. ಪ್ರಕೃತಿಯಲ್ಲಿತ್ತು ನಾವು ಬಿಡಬಾರ್ದು. ಹೌದು, ನಮ್ಗೆ ಪ್ರಕೃತಿಯಲ್ಲಿತ್ತು ನಾವು ಏನು ಮಾಡ್ಬೋದು, ಹೆಂಗೆ ಮಾಡೋದು, ಅದ್ರ ಬಗ್ಗೆ ಯೋಜನೆ ಮಾಡೋದು. ಆ ಥರ ಪ್ರಕೃತಿ ಅಂತ. ಇನ್ನೊಂದು ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಕೃತಿ ಅಂತ ಒಂದು ತೊಗೊಂಡಿದ್ದೀವಿ, ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅಂತ. ಅದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಏನು ಇನ್ನೋವೇಟಿವ್ ಐಡಿಯಾಸ್ ಬರುತ್ತೆ ಅದಕ್ಕೆ ನಾವು ರೆಕಮೆಂಡೇಶನ್ ಆಗಿ ಅದ್ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ. ಅದು ನಾವು ಈಗ ಎಲ್ಲ ರಾಜ್ಯದಲ್ಲೂ ಇದಕ್ಕೆ ಒಂದೊಂದು ಒಂದಲ್ಲ ಎಲ್ಲ ಕಡೆನೂ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಅಲ್ಲೂ ನಾವು ಈ ಥರ ಚಿಂತಕರನ್ನು ಕರೆಸಿ ಅವರಿಗೆ ಏನೇನು ಐಡಿಯಾಸ್ ಹೇಳ್ಬೇಕು ಅದು ನಾವು ರೆಕಮೆಂಡೇಶನ್ಸ್ ಆಗಿ ತೊಗೊಂಡು ಕನ್ಸಲ್ಟೇಟ್ ಮಾಡಿ ಗೌರ್ಮೆಂಟಿಗೆ ಅದದ್ದು ಗೌರ್ಮೆಂಟಿಗೆ ಕೊಡಬೇಕು ಅಂತ ಒಂದು ಯೋಜನೆ ಇದೆ. ಅದು ಕೃತಿ ಅಂತ. ತುಂಬ ಚೆನ್ನಾಗಿದೆ, ಬಹಳ ಭವ್ಯವಾದ ಪರಿಕಲ್ಪನೆ. ಈಗ ನೀವು ಬೇರೆ ಬೇರೆಯವನ್ನ ಕರಿತಿದ್ದೀರಿ ಅಂತ ಹೇಳಿದ್ರೆ ಯಾವ ಕ್ಷೇತ್ರವನ್ನು ಐಡೆಂಟಿಫೈ ಮಾಡಿದ್ರಲ್ಲ? ಇದು ಆ್ಯಕ್ಚುಲಿ ನಾವು ಅಕಾಡೆಮಿಷಿಯನ್ಸ್ ಮಾಡೋದು, ಬಟ್ ಅಕಾಡೆಮಿಕ್ಸೇ ಅಂತ ಇಲ್ಲ. ಅದೊಂದು ಅಕಾಡೆಮಿಕ್ಸು ಇದೆ, ಅದಕ್ಕೆ ಪ್ರಾಧಾನ್ಯ ಕೊಡ್ತಾ ಇದ್ದೀವಿ. ನಾವು ಹೈಯರ್ ಸೆಕೆಂಡ್ರಿ ಮಿನಿಸ್ಟ್ರಿಯಲ್ಲೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅಕಾಡೆಮಿಕ್ಸ್ ಇದೆ ಮತ್ತು ಲಾ ಇದೆ. ಯಾಕಂದರೆ ಮಹಿಳೆಗಳಿಗೆ ಯಾವ್ಯಾವ ನಿಯಮಗಳು ಆಗುತ್ತೆ. ಫಾರ್ ಎಕ್ಸಾಂಪಲ್ ವರ್ಕ್ ಪ್ಲೇಸ್ ಅಂತ ಇದೆ. ವರ್ಕ್ ಪ್ಲೇಸಲ್ಲಿ ನಮಗೂ ಸಮಸ್ಯೆಗಳಾದರೆ ನಾವು ಏನೇನು ಮಾಡ್ಬೋದು, ಈಗ ಇರೋದು ಪರ್ಯಾಪ್ತ ಆಗತ್ತಾ, ಅದಕ್ಕೆ ಸಪೋರ್ಟ್ ಹೆಂಗೆ, ಸಿಸ್ಟಮ್ ಹೆಂಗೆ ಸಿಗೋದು, ಅದ್ರ ಬಗ್ಗೆ ಎಲ್ಲ ಇನ್ನೂ ಎಫೆಕ್ಟಿವ್ ಆಗಿ ಏನು ಮಾಡ್ಬೋದು ಅಂತ ಲೋ ತೊಗೊಂಡಿದ್ದೀವಿ. ಬಿಸ್ನೆಸ್ ತೊಗೊಂಡಿದ್ದೀವಿ. ಯಾಕಂದರೆ ಈಗ ಮಹಿಳಾ ಸಂರಂಭಗಳೆಲ್ಲ ಶುರು ಮಾಡಬೇಕು ಅಂತ ಅದಕ್ಕೆ ಅದು ತೊಗೊಂಡಿದ್ದೀವಿ. ಎಲ್ಲ ವಿಷಯಗಳು, ಡಿಫೆನ್ಸು, ಅಡ್ಮಿನಿಸ್ಟ್ರೇಟಿವ್ ಸರ್ವೀಸಸ್ಸು, ಕಲಾ, ಆರ್ಟ್ ಎಲ್ಲ ತೊಗೊಂಡಿದ್ದೀವಿ ನಾವು ಇದಕ್ಕೆ. ಆಮೇಲೆ ಯಾರು ಇನ್ವೈಟೀಸ್, ಲೈಕ್ ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು, ಅದಕ್ಕೇನಾದ್ರು ಕೆಲವು ಕ್ರೈಟೀರಿಯಾ ಅಂದರೆ ನಾವು ಲರ್ನ್ಡ್ ಆಡಿಯನ್ಸ್ ಇರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ನಾವು ಪ್ಯಾನಲ್ ಡಿಸ್ಕಷನ್ಸ್ ನಾವು ಮಾಡೋದು, ಪಾರ್ಟಿಸಿಪೆಂಟ್ಸು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಮಗೆ ಅಪೇಕ್ಷೆ. ಅವ್ರಿಗೆ ಏನೇನು ಸಮಸ್ಯೆಗಳು ಬರುತ್ತೆ, ಏನೇನು ಸೊಲ್ಯೂಷನ್ ಮಾಡ್ಬೋದು ಅಂತ ಎಲ್ರದ್ದು ಒಂದು ಒಟ್ಟಿಗೆ ಒಂದು ಮಾಡಬೇಕು ಅಂತ ಸ್ವಲ್ಪ ಗೊತ್ತಿರೋರೆ, ಅಂದರೆ ಸ್ಟೂಡೆಂಟ್ಸ್ ಬರ್ಬೋದು,
ಎಲ್ಲ ಇದು ಸಂಸ್ಕೃತಂದಿಲ್ಲ, ಎಲ್ಲ ಯೂನಿವರ್ಸಿಟಿ ಕಾಲೇಜ್ ಸ್ಟೂಡೆಂಟ್ಸ್ ಒಂದು ಅಟ್ಲೀಸ್ಟ್ MA ಲೆವೆಲ್, ಯಾಕಂದರೆ ಅವ್ರಿಗಿದು ಅರ್ಥ ಆಗಬೇಕು. ಪಿ ಜಿ ಲೆವೆಲು ಮತ್ತು ರಿಸರ್ಚ್ ಸ್ಕಾಲರ್ಸು, ಫ್ಯಾಕಲ್ಟಿ, ಬೇರೆ ಎಲ್ಲ ಫೀಲ್ಡಲ್ಲೂ ಇರೋರು ಬರ್ಬೋದು ಅಂತ ಇದೆ. ಯಾಕಂದರೆ ನಾವಿದು 3 ಭಾಗದಲ್ಲಿ ಮಾಡ್ತಾ ಇದ್ದೀವಿ, 3 ಡೈಮೆನ್ಷನಲ್ ಅಪ್ರೋಚ್ ಅಂತ. ಅದು ಒಂದು ಫಸ್ಟ್ ಏನು ಅಂದರೆ ನಮ್ಮದು ವಾಟ್ ಈಸ್ ದ ಕರೆಂಟ್ ಸ್ಟ್ಯಾಟಸ್, ಈಗ ಯಾವ ಸ್ಥಿತಿ ಇದೆ, ಏನೇನು ಸಮಸ್ಯೆಗಳಿವೆ ಅಂತ ಸಮಸ್ಯೆಗಳ ಬಗ್ಗೆ ಒಂದು. ಇನ್ನೊಂದು ಸೆಕೆಂಡ್ ಏನು ಅಂದರೆ ಅದಕ್ಕೆ ಅವೈಲಬಲ್ ಸೊಲ್ಯೂಷನ್ಸ್ ಏನು, ಗೌರ್ಮೆಂಟ್ ಕಡೆ ಇರಲಿ, NGO ಕಡೆ ಇರಲಿ, ಇಲ್ಲಾಂದರೆ ಪ್ರೈವೇಟ್ ಇದಿರಲಿ, ತುಂಬ ಮುಖ್ಯ. ಸಮಸ್ಯೆಗಳನ್ನು ತುಂಬ ಚರ್ಚೆ ಮಾಡ್ತೀವಿ, ಹೌದು, ಪರಿಹಾರದ ಸೊಲ್ಯೂಷನ್ ಓರಿಯೆಂಟೆಡ್ ಅಂತ. ಅದಕ್ಕೆ ಒಂದು ಸೆಕೆಂಡ್ ಅದು ನಾವು ತೊಗೊಂಡಿದ್ದೀವಿ. ಅವೈಲಬಲ್ ಸೊಲ್ಯೂಷನ್ಸ್ ಏನೇನಿದೆ, ಅದಕ್ಕೆ ಎಷ್ಟು ರೀಚ್ ಆಗ್ತಾ ಇದೆ, ಏನೇನು ಅದಕ್ಕೆ ಇದು ಲಿಮಿಟೇಷನ್ಸ್ ಇವೆ ಅಂತ ನೋಡ್ತಾ ಇದ್ದೀವಿ. ಮತ್ತು ಥರ್ಡ್ ಈಸ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಇನ್ನೋವೇಟಿವ್ ಐಡಿಯಾಸ್ ಏನು, ನಾವು ಅದು ಓಪನ್ ಲೌಡ್ಲಿ ವಿ ಥಿಂಕ್, ಏನೇನು ಸೊಲ್ಯೂಷನ್ಸ್ ಹೊಸ ಐಡಿಯಾಸು ಏನೇನಿದೆ ಅದು ನಾವು ರೆಕಮೆಂಡೇಷನ್ಸ್ ಆಗಿ ತೊಗೋತೀವಿ. ಈ ಥರ ಒಂದು ಪ್ರಾಬ್ಲಮ್ಸ್, ಕರೆಂಟ್ ಪ್ರಾಬ್ಲಮ್ಸ್, ಇಶ್ಯೂ, ಸಮಸ್ಯೆಗಳು, ಇನ್ನೊಂದು ಅವೈಲಬಲ್ ಸೊಲ್ಯೂಷನ್ಸು, ಇನ್ನೊಂದು ಅದಕ್ಕೆ ಇನ್ನೋವೇಟಿವ್ ಐಡಿಯಾಸ್ ಅಂತ ತಗೊಂಡಿದ್ದೀವಿ. ಹಲವಾರು ನಾರಿ ಸಮ್ಮೇಳನಗಳಾಗತ್ವೆ, ಆದರೆ ಇದು ನೀವು ಇಟ್ಕೊಂಡಿರೋ ಡೈಮೆನ್ಷನ್ಸು ಭಾಳ ಚೆನ್ನಾಗಿದೆ. ಒಟ್ಟಿನಲ್ಲಿ ಬೀಜದಲ್ಲಿ ಸತ್ವ ಇದೆ ಆಲದ ಮರ ಆಗೋದಕ್ಕೆ, ಆದರೆ ಬೀಜನ ಮನೆಯಲ್ಲೇ ಶೋಕೇಸಲ್ಲಿ ಇಟ್ಟರೆ ಬಟ್ಟೆ ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ಅದು ಯಾವತ್ತೂ ಮರ ಆಗೋದಿಲ್ಲ. ಅದು ಆಚೆ ಬರಬೇಕು, ಬಿಸಿಲು ನೋಡಬೇಕು, ಮಣ್ಣಲ್ಲಿ ಕೆಸರಲ್ಲಿ ಬೀಳಬೇಕು. ಅಂದರೆ ಯಾರೇ ಆಗಲಿ, ಸ್ತ್ರೀಯರಾಗಲಿ ಪುರುಷರಾಗಲಿ, ನಮ್ಮ ಸತ್ವ ಆಚೆ ಬರಬೇಕು ಅಂದರೆ ನಾವು ಜೀವನವನ್ನು ನೋಡಬೇಕು, ಕಷ್ಟಪಡಬೇಕು. ಮತ್ತು ಇನ್ನೊಂದು, ನಾರಿಯರಲ್ಲಿ ಒಂದು ಸೆಲ್ಫ್ ಸಿಂಪತಿ ಅನ್ನೋದನ್ನು ಕೂಡ ಕ್ರಿಯೇಟ್, ಅದು ತಪ್ಪು. ಏನು ನಾನು ಸ್ತ್ರೀ ಆದ್ರಿಂದ ನಾನು ಏನೋ ವಿಶೇಷ, ನನಗೆ ಎಲ್ಲರೂ ಹೆಚ್ಚು ಇದು ಮಾಡಬೇಕು, ಐ ಡಿಸರ್ವ್ ಮೋರ್, ಆ ಡಿಸರ್ವಿಂಗ್ನೆಸ್ ನಮ್ಮ ಸಿದ್ಧಿ ಕೆಲಸದಿಂದ ಬರಬೇಕು. ಸೊ ಅದನ್ನು ಕೂಡ ನಾವು ಮನಗಾಣಿಸುವಂಥ ಸಂದರ್ಭ ಇದಾಗತ್ತೆ. ಯು ಡೋಂಟ್ ನೀಡ್ ಟು ಬಿ ಸಿಂಪತೈಸ್. ನಾವೇ 10 ಜನರಿಗೆ ಏನು ಕೊಡತರ ಸ್ಥಿತಿಗೆ ಬರೋ ಸಾಧ್ಯತೆಗಳಿವೆ. ಇದೆಲ್ಲ ಕಲ್ಪನೆಗಳನ್ನು ನಾವು ಒಟ್ಟಿಗೆ ಅವ್ರಿಗೆ ತಲುಪಿಸೋವಂಥ ಸಂದರ್ಭ ಇದು. ತುಂಬ ಸಂತೋಷ ಮತ್ತು ನನಗೂ ಭಾಳ ಎಕ್ಸೈಟ್ಮೆಂಟ್, ಏಕೆಂದರೆ ಅಂಥ ನಾರಿಯನ್ನೆಲ್ಲ ಒಟ್ಟಿಗೆ ನೋಡ್ಬೋದಾದಂಥ ಒಂದು ಸಂದರ್ಭ ಇದಾಗೆ. ನಮ್ಗೆ ಯಾರೋ ಒಬ್ಬಿಬ್ರು ಗೊತ್ತಿರ್ತಾರೆ, ಎಲ್ಲ ಅಂಥವರೆಲ್ಲ ಸೇರಿದಾಗ, ಅವರ ಮಾತುಗಳು ಕೇಳಿದಾಗ, ಅವರ ಅನುಭವಗಳನ್ನು ಕೇಳಿದಾಗ, ಮತ್ತು ಚರ್ಚೆಗಳು ಮಾಡಿದಾಗ, ಮತ್ತು ಆಫ್ ದ ಸ್ಟೇಜ್ ಕೂಡ ಅಷ್ಟೇ. ಇಂಥ ಸಂದರ್ಭದಲ್ಲಿ ನಾನು ನೋಡಿರೋ ಹಾಗೆ ಸ್ಟೇಜ್ಗಿಂತ ಅಲ್ಲಿ ಸೇರ್ತೀವಲ್ವ, ಅಲ್ಲಿ ಸುತ್ತು ಮಾತಾಡುವಾಗ ಪರಸ್ಪರರ ಒಂದು ನೆಟ್ವರ್ಕಿಂಗ್ ಆಗತ್ತಲ್ಲ, ಅದು ಬಹಳ ನೋಯಿಂಗ್ ಈಚ್ ಅದರ್, ಪರಸ್ಪರ ಗೊತ್ತಾಗೋದು. ಇನ್ನೊಂದು ಏನು ಅಂದರೆ ನಮ್ಗೆ ಏನು ಬೇಕು ಅಂತ ನಮ್ಗೆ ಗೊತ್ತಾಗಬೇಕು. ಯಾಕಂದರೆ ನಮ್ಗೆ ಈಗ ಪೊಸಿಷನ್ಸ್ ಅಂದರೆ, ಈಗ ನೋಡಿದರೆ ನಮ್ದು ಯೂನಿವರ್ಸಿಟಿಗಳಲ್ಲೂ ಕೂಡ ಹಾಗೆ ಪೊಸಿಷನ್ಸ್ ಇರುತ್ತೆ, ಬಟ್ ನಮ್ಗೆ ಡಿಸಿಸಿವ್ ಪವರ್ ಇದೆಯಾ ಅಂತ ನೋಡಬೇಕು. ಕೆಲವೊಂದು ಕಡೆ ಡಿಸಿಸಿವ್ ಪವರ್ ಇರಲ್ಲ, ಪೊಸಿಷನ್ ಇರುತ್ತೆ, ಬಿಡೋದೇ ಇಲ್ಲ, ಅಲಂಕಾರಿಕವಾದ ಪೊಸಿಷನ್ ಇರುತ್ತೆ. ಆ ಥರ ಎಲ್ಲ ಪ್ರಪಂಚಾದ್ಯಂತ ಅದೊಂದು ಇದೆ, ಸಾಕಷ್ಟು ಬ್ರೇಕ್ಔಟ್ ಆಫ್. ಹೌದು, ಸಾಕಷ್ಟು ಮನೆಗಳಲ್ಲೂ ಹಾಗೆ ಎಲ್ಲದಕ್ಕೂ ಬೇಕು. ಒಂದು ದಿನ ಅಮ್ಮ ಇಲ್ಲ ಅಂದರೆ ನಡೆಯಲ್ಲ, ಬಟ್ ಡಿಸಿಷನ್ ಮೇಕಿಂಗ್ ಬರುವಾಗ ಅಮ್ಮ ಇದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಯಿತಾ? ಆ ಥರ ಒಂದು ಇದು ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಕೊಡಬೇಕು. ನಮ್ಮದು ಎಲ್ಲ ಕಡೆಯೂ ಪೂಜೆ ಮಾಡ್ತಾರೆ, ಎಲ್ಲ ಕಡೆ ದೇವಿಗಳಿದ್ದಾರೆ, ಎಲ್ಲ ರಾಜ್ಯದಲ್ಲೂ ಒಂದೊಂದು ಇರ್ತಾರೆ, ಅವ್ರಿಗೆ ಪೂಜೆ ಮಾಡ್ತೀವಿ. ಬಟ್ ಅವರಿಗೆ ಪೂಜೆ ಒಂದೇ ಸಾಕಾ ಅಂತ ಸ್ವಲ್ಪ ಯೋಜನೆ ಮಾಡಬೇಕು. ಪವರು ಕೊಡಬೇಕು, ತತ್ಪೂರ್ವದಲ್ಲಿ ಟ್ರೈನಿಂಗು ಕೊಡಬೇಕು. ಹೌದು, ಮಿಸ್ಯೂಸ್ ದಟ್. ಇನ್ನೊಂದು, ನಾವು ಕನೆಕ್ಟ್ ಸಪೋರ್ಟ್ ಸ್ಟ್ಯಾಂಡ್ ಅಂತ ಹೇಳಿದ್ದೀವಿ. ಫಾರ್ ಎಕ್ಸಾಂಪಲ್ ಒಂದು ನಾನು ಹೇಳ್ತೀನಿ, ಈಗ ಯಾರಿಗಾದರೂ ಒಂದು ಮೆಂಟಲ್ ಹರಾಸ್ಮೆಂಟ್ ಆಗಿದೆ, ಅದು ಫಸ್ಟು ನಾವು ಅವರಿಗೆ ಸಹಾಯಕ್ಕೆ ನಿಲ್ಲಬೇಕು ಅಂತ. ಮಹಿಳೆಗಳಿಗೆ ಅವರು ಫಸ್ಟು ನಿನ್ನ ಜೊತೆ ನಾನು ಇದ್ದೀನಿ ಅಂತ ಹೇಳಬೇಕು, ನಿಲ್ಲಬೇಕು. ನಾವೇನು ಮಾಡ್ತೀವಿ ನಾರ್ಮಲಿ, ಅವರಿಂದ ಅಲ್ಲಿಂದ ಪ್ರೆಷರ್ ಇದೆ, ಇಲ್ಲಿಂದ ಪ್ರೆಷರ್ ಇದೆ ಅಂತ ಒಂದು ಸೈಲೆಂಟ್ ಆಗಿರ್ತೀವಿ, ಇಲ್ಲ ಅಂತ ಬ್ಯಾಕ್ ಹೋಗ್ತೀವಿ. ಬಟ್ ಹಾಗಲ್ಲ, ನಾವು ಸಪೋರ್ಟಿವ್ ಆಗಿ ನಿಲ್ಲಬೇಕು. ನಾಳೆ ಯಾವುದಾದ್ರೂ ಸಮಸ್ಯೆ ಬಂದರೆ ಇದು ಸಮಸ್ಯೆ ಆಗಿದೆ ಅಂತ ಹೇಳೋದಕ್ಕೆ ಹೆಣ್ಮಕ್ಕಳಿಗೆ ಧೈರ್ಯ ಇರಬೇಕು. ಅಂದರೆ ನಾನಿದ್ದೀನಿ, ಅವರು ನನ್ನ ಜೊತೆ ಇರ್ತಾರೆ, ಒಂದೊಂದು ಧೈರ್ಯ ನಮ್ಗೆ ಬರಬೇಕು. ಅದಕ್ಕೆಲ್ಲ ಏನು ಮಾಡ್ಬೋದು?
ಅದಕ್ಕೆ ನಾವು ನಮಗೆ ನಾರಾಯಣಿಗಳಿಗೆ ಮೋಟಿವೇಶನ್ ಬೇಕು ಅಂತ ನನಗೆ ಅದಕ್ಕೋಸ್ಕರ ನಾವು ನಾರಾಯಣಿ ಸಂಘ ಮತ್ತೆ ನಾರಾಯಣಿತ್ವ ಕೂಡ ಇಟ್ಸ್ ಸ್ಟಿಲ್ ಎ ಗ್ರೋಯಿಂಗ್ ಥಿಂಗ್. ಅಲ್ಲಿ ಸೇರ್ಬಿಟ್ಟೆ ಒಂದು ಹಂತಕ್ಕೆ ಅಂತ ಇಲ್ಲ, ಅಲ್ಲಿಂದ ಅಲ್ವಾ, ಅಲ್ಲಿ ಉಳಿಯೋದು ಕಷ್ಟ, ಆಮೇಲೆ ಅಲ್ಲಿಂದ ಇನ್ನೂ ಮೇಲಕ್ಕೆ ಹೋಗೋದೆಲ್ಲ ಇರುತ್ತೆ. ಸೊ ಇಟ್ಸ್ ಅ ವೆರಿ ತುಂಬಾ ಒಳ್ಳೆಯ ಪರಿಕಲ್ಪನೆ ಇದು. ಹಾಗಾಗಿ ಫೆಬ್ರವರಿ 19 ಇಲ್ಲಿ ನಮ್ಮ ಕರ್ನಾಟಕ ಸಾಹಿತ್ಯ ಸಂಸ್ಕೃತ ಪರಿಷತ್ತಲ್ಲಿ, ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅಲ್ಲಿನ ಪ್ರಮುಖವಾದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಮತ್ತೆ ಭಾರತೀಯ ವಿದ್ವತ್ ಪರಿಷತ್ತು ಮತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರ ಸೇವಿಕಾ ಸಮಿತಿ, ಈ ಮೂರು ಅವರು ಸೇರಿ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಲಿಂಕು ಅದೆಲ್ಲ ನಾವಿಲ್ಲಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಫಾರ್ಮನ್ನು ಫಿಲಪ್ ಮಾಡಿ ಥಾಟ್ ಲೀಡರ್ಸ್ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಸಾಧನೆ ಮಾಡಿದ್ದೀರಿ, ನಾಯಕತ್ವ ವಹಿಸಿದ್ದೀರಿ, ಖಂಡಿತ ಬನ್ನಿ, ಉತ್ಸಾಹದಿಂದ ಸೇರೋಣ, ಪರಸ್ಪರರ ಅಭಿಪ್ರಾಯಗಳನ್ನು, ಅನುಭವಗಳನ್ನು, ಸಾಧನೆಗಳನ್ನು ಹಂಚಿಕೊಳ್ಳೋಣ. ನಾವೆಲ್ಲ ಒಂದಾಗೋದು ತುಂಬ ಮುಖ್ಯ. ಆಮೇಲೆ ನಾರಿ ಇವತ್ತು ನನ್ನನ್ನು ಯಾರು ಕಾಪಾಡ್ತಾರೆ ಅಂತ ನೋಡೋ ಕಾಲ ಅಲ್ಲ. ಈಗ ನಾನು ದೇಶಕ್ಕೆ ಏನು ಮಾಡಲಿ, ನಾನು ಸಮಾಜಕ್ಕೆ ಏನು ಮಾಡಲಿ ಅಂತನ್ನುವ ಮುಂದಾಳ್ತನವನ್ನು ವಹಿಸುವಂಥ ಕಾಲವಾಗಿದೆ. ಹಾಗಾಗಿ ನಾರಾಯಣಿ ಅಂದರೆ ಅಳುವ ನಾರಿ ಅಲ್ಲ, ಅಳುವನ್ನು ಒರೆಸುವಂಥ, ಕಣ್ಣೀರನ್ನು ಒರೆಸುವಂಥ ನಾರಿ. ಆ ದೃಷ್ಟಿಯಿಂದ ನಾವೆಲ್ಲರೂ ಎಂಪವರ್ಮೆಂಟ್ ಅಂದರೆ ಬರೀ ನನ್ನ ಕರ್ತವ್ಯಗಳನ್ನೆಲ್ಲ ಬಿಟ್ಬಿಟ್ಟು ಅಲ್ಲೆಲ್ಲ MG ರೋಡಲ್ಲಿ ಟೈಮ್ ವೇಸ್ಟ್ ಮಾಡೋದಲ್ಲ. ಎಂಪವರ್ಮೆಂಟ್ ಅಂದರೆ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಮ ತನುಮನ ಧನವನ್ನು ಕೊಡಬೇಕು. ಯಾರು ಸಮಾಜಕ್ಕೆ ಕೊಡ್ತಾರೋ, ಸ್ತ್ರೀ ಆಗಲಿ ಪುರುಷರಾಗಲಿ, ಅವರು ವಿಕಾಸವಾಗ್ತಾರೆ. ಅದು ಸೃಷ್ಟಿಯ ನಿಯಮ. ಹಾಗಾಗಿ ನಾವು ವಿಕಾಸವಾಗಬೇಕು ಅಂದರೆ ನಾವು ಮಾಡಬೇಕು, ಕೊಡಬೇಕು. ಹಾಗಾಗಿ ನಾನೇನು ಮಾಡಲಿ ದೇಶಕ್ಕೆ, ಸಮಾಜಕ್ಕೆ, ನನಗಿಂತ ಕಡಿಮೆ ಪಾಪ ಕಷ್ಟದಲ್ಲಿರುವಂಥ ಸ್ತ್ರೀಯರಿಗೆ ಏನು ಕೊಡ್ಬೋದು, ಈ ರೀತಿ ಆಲೋಚನೆ ಮಾಡುವಂಥ ರಿಯಲ್ ಎಂಪವರ್ಡ್ ವಿಮೆನ್, ಸಶಕ್ತ ನಾರಿಯರನ್ನು ನಾವು ನೋಡ್ತೀವಿ. ಮತ್ತೆಲ್ಲ ಸೇರೋಣ. ಹೆಂಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಒಂದು ಹೇಳ್ತೀನಿ. ಇದು ಪೋಸ್ಟರ್ ಪ್ರೆಸೆಂಟೇಷನ್ಸ್ ಮಾಡ್ಬೋದು. ಪೋಸ್ಟರ್ ಪ್ರೆಸೆಂಟೇಷನ್ಸ್ ಅಂದರೆ ಇದು ಯಾರಾದರೂ ವಿಮೆನ್ ಕಾಂಟ್ರಿಬ್ಯೂಟರ್ ಬಗ್ಗೆನೋ ಅಥವಾ ಕಾನ್ಸೆಪ್ಟ್ ಬಗ್ಗೆನೋ ಒಂದು ಪೋಸ್ಟರ್ ಥರ ದೊಡ್ಡದು ಮಾಡಿ ಅವ್ರು ಪ್ರೆಸೆಂಟ್ ಮಾಡ್ಬೋದು. ಅದು ಡೆಲ್ಲಿಯಲ್ಲೂ ಮಾಡ್ಬೋದು, ಇಲ್ಲೂ ಮಾಡ್ಬೋದು, ಕರ್ನಾಟಕದಲ್ಲೂ. ಇನ್ನೊಂದು ವಿಡಿಯೋ ಬಯೋಗ್ರಫೀಸ್ ಅಂತ ಇದೆ. ಯಾರಾದರೂ ಫಾರ್ ಎಕ್ಸಾಂಪಲ್ ನಮ್ಮದು ರಾಣಿ ಚೆನ್ನಮ್ಮ ಇದ್ದಾರೆ, ಅವ್ರ ಬಗ್ಗೆ ಒಂದು 2 ನಿಮಿಷದ ವಿಡಿಯೋ ಮಾಡಿ ಏನೇನು ಅವರದ್ದು ಕಾಂಟ್ರಿಬ್ಯೂಷನ್ಸ್ ಇದೆ ಅಂತ ಆ ಥರ ಒಂದು ಮಾಡ್ಬೋದು. ಇನ್ನೊಂದು ಪೇಪರ್ ಆರ್ಟಿಕಲ್ಸ್ ಬರೀಬೋದು, ಲೇಖನಗಳು ಬರೀಬೋದು. ಅದು ನಾವು ಪಬ್ಲಿಷ್ ಮಾಡ್ತೀವಿ. ಇನ್ನೊಂದು ಸ್ಟೇಟ್ ವೈಸ್ ನಾವು ಬುಕ್ಸ್ ಮಾಡ್ತಾ ಇದ್ದೀವಿ, ಪಬ್ಲಿಕೇಶನ್ ಮಾಡ್ತಾ ಇದ್ದೀವಿ. ಏನು ಅಂದರೆ ಇದು ಅಲ್ಲಲ್ಲಿ ಸ್ಟೇಟ್ ವೈಸು ರಾಜ್ಯಸ್ತರೀಯ ಇದು ಕಾಂಟ್ರಿಬ್ಯೂಟರ್ಸು, ಅದು ಅನ್ನೋನ್ ಕಾಂಟ್ರಿಬ್ಯೂಟರ್ಸನ್ನು ಹಾಗೆ ಇದು ಮಾಡ್ತಾ ಇದ್ದೀವಿ ಈ ಥರ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಪೇಪರ್ ಪ್ರೆಸೆಂಟೇಷನ್ ಮಾಡ್ಬೋದು ಇದಲ್ಲೇ. ಮತ್ತು ಪ್ಯಾನಲ್ ಡಿಸ್ಕಷನ್ ಮೇನ್ ಪ್ಯಾನಲ್ ಡಿಸ್ಕಷನ್ ನಾವು ಇಲ್ಲಿ ಥಾಟ್ ಲೀಡರ್ಸನ್ನು ಕರೆಸಿ ಸ್ವಲ್ಪ ಪ್ಯಾನಲ್ ಡಿಸ್ಕಷನ್ಸು ಮಾಡ್ತಾ ಇದ್ದೀವಿ. ಇದಕ್ಕೆ ಭಾರತಿ ಅಂತ ಇದು ಬ್ರೋಷರು, ಭಾರತಿ ನಾರಿ ಟು ನಾರಾಯಣಿ ಕನ್ವೆನ್ಷನ್ ಆಫ್ ವಿಮೆನ್ ಥಾಟ್ ಲೀಡರ್ಸ್ ಅಂತ ಡೆಲ್ಲಿಯಲ್ಲಿ ವಿಜ್ಞಾನ ಭವನದಲ್ಲಿ ಮಾಡ್ತಾ ಇದ್ದೀವಿ. ಭಾರತೀಯ ವಿದ್ಯುತ್ ಪರಿಷತ್ ಅಂತ ಮಾರ್ಚ್ 7-8 ಭಾರತೀಯ ವಿದ್ಯುತ್ ಪರಿಷತ್. ಭಾರತೀಯ ವಿದ್ಯುತ್ ಪರಿಷತ್ ಅಂದರೆ ಒಂದು ಗ್ರೂಪ್, ಅಕಾಡೆಮಿಷಿಯನ್ಸ್, ಒಂದು ಸ್ಕಾಲರ್ಸ್ ಗ್ರೂಪ್. ಅದರಲ್ಲೊಂದು 3000+ ಸ್ಕಾಲರ್ಸ್ ಇದ್ದಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಸಂಸ್ಕೃತ ಮತ್ತು ಅಲೈಡ್ ಸಬ್ಜೆಕ್ಟ್ಸ್. ಅದು ನಾವು ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ಲಾಸ್ಟ್ ಇಯರ್ ಒಂದು ಆಲ್ ಇಂಡಿಯಾ ಓರಿಯೆಂಟಲ್ ಕಾನ್ಫರೆನ್ಸ್ ಅಂತ 2000 ಜನಗಳು ಸ್ಕಾಲರ್ಸ್ ಒಂದು ಸಮವಾಯ ಮಾಡಿದ್ದೀವಿ. ಮತ್ತು ಇನ್ನೊಂದು ವೈಶಿಷ್ಟ್ಯ ಏನು ಅಂದರೆ ನಾವು ಮಹಿಳಾ ವಾಕ್ಯಾರ್ಥ ಮಾಡಿದ್ದೀವಿ. ನಾರ್ಮಲಿ ಒಂದು ಇದಿರುತ್ತೆ ಪುರುಷರೇ ಜಾಸ್ತಿ ಮಾಡೋದು ಅಂತ, ನಾವು ಮಹಿಳೆಗಳು ಗುರುಕುಲದಿಂದೆಲ್ಲ ಕರೆಸಿ ಮಹಿಳಾ ವಾಕ್ಯಾರ್ಥ ಮಾಡಿ ಮಹಿಳಾ ಕವಿಗೋಷ್ಠಿ ಮಾಡಿದ್ದೀವಿ. ಆ ಥರ ಒಂದು ಮಹಿಳಾ ಅಷ್ಟಾವಧಾನಿನೂ ಆ ಥರ ನಾವು ಶ್ರುತಿ ಕನೆಟ್ಕರ್ ಅವ್ರನ್ನ ನಾವು ನೇಪಾಳಲ್ಲೂ ಹೋಗಿ ಮಾಡಿದ್ದೀವಿ ಹಾಗೆ ಪರಿಷತ್ತಿಂದ. ಈ ಥರ ಮಹಿಳೆಗಳದ್ದು ಪರಿವರ್ತನೆ ಆಗೋ ಕೆಲಸಗಳು ನಾವು ಭಾರತೀಯ ವಿದ್ಯುತ್ ಪರಿಷತ್ತಿಂದ ಮಾಡ್ತಾ ಇದ್ದೀವಿ. ಸೊ ಭಾರತೀಯ ವಿದ್ಯುತ್ ಪರಿಷತ್ಗೆ ಇದೊಂದು ಐಡಿಯಾ ಬಂದಿದೆ, ಹಿಂಗೆ ಮಾಡೋಣ, ಒಂದು ಸಮಾವೇಶ ಮಾಡೋಣ ಅಂತ. ಯಾರ ಜೊತೆ ಮಾಡೋಣ ಅಂತ ನೋಡಿದರೆ ರಾಷ್ಟ್ರ ಸೇವಿಕಾ ಸಮಿತಿ ಒಂದು 90 yearsಯಿಂದ ಇಲ್ಲಿ ಭಾರತದಲ್ಲಿ ಮಹಿಳೆಗಳಿಗೆ ಗ್ರಾಸ್ ರೂಟ್ ಲೆವೆಲಲ್ಲಿ ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಟ್ರೈನಿಂಗ್ ಕೊಟ್ಟು, ಸಾಕಷ್ಟು ಬೆಂಬಲ ಕೊಟ್ಟು ಅಂದರೆ ಅವರ ಜೊತೆನೇ ಮಾಡೋಣ ಅಂತ ನಾವು ಶಾಂತಕ್ಕ ಅಂತ ಇದಕ್ಕೆ ಚೀಫ್ ಪ್ಯಾಟ್ರನ್ ಪ್ರೇಕ್ಷಕರು ಮಾತೃಶ್ರೀ ಅವ್ರ ಹತ್ರ ಹೋಗಿದ್ರೆ ಅವರು ಹೌದು ನಾವು ಇದೊಂದು ಒಳ್ಳೆ ಪರಿಕಲ್ಪನೆ ಇದೆ ಅಂತ ಅವರು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರ ಜೊತೆ ನಾವು ಮಾಡ್ತಾ ಇದ್ದೀವಿ.
ಅದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಬರಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಇದೊಂದು 19ದು ನಮ್ಮದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ. ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿನೂ ಇಲ್ಲಿ ಸಂಸ್ಕೃತ ಸಂಬಂಧ ಎಲ್ಲ ಇನ್ಸ್ಟಿಟ್ಯೂಷನ್ಸು ನಮ್ಮ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬರುತ್ತೆ. ಅದಕ್ಕೆ ಮತ್ತು ಇವಾಗ VC ಕೂಡ ನಮ್ದು ಅಹಲ್ಯ ಮೇಡಮ್, ಹೌದು. ನಮ್ಮದು ಯೂನಿವರ್ಸಿಟಿಲಿ ಹಾಗೆ ಸಾಕಷ್ಟು ಪ್ರಾಜೆಕ್ಟ್ಸು ಇವೆ. ಅದರಲ್ಲಿ ಎಲ್ಲರೂ ನೋಡಿದರೆ ಜಾಸ್ತಿ ಮಹಿಳೆಯರೇ ಇರೋದು. ಆ ಥರ ನಾವು ಸಪೋರ್ಟಿವ್ ಆಗಿರ್ತೀವಿ. ಅದಕ್ಕೆ ನೀವೆಲ್ಲರೂ ಬರಬೇಕು. ಮತ್ತು ಡೆಲ್ಲಿಯಲ್ಲೂ ಬರಬೇಕು. ಎಲ್ಲರೂ ಒಂದು ಅಧಿವೇಶನದಲ್ಲಿ ಎಲ್ಲರೂ ಭಾಗವಹಿಸಬೇಕು. ನಾವು ಇದ್ರ ಜೊತೆ ಅಲ್ಲಿ ಒಂದು ಮಹಿಳಾ ವೈಸ್ ಚಾನ್ಸಲರ್ಸ್ ಮೀಟ್ ಕೂಡ ಮಾಡ್ತಾ ಇದ್ದೀವಿ. ವಿದ್ಯಾ ಕ್ಷೇತ್ರದಲ್ಲಿ ಏನೇನು ಮಾಡ್ಬೋದು ಅಂತ ಆ ಥರ ಬೇರೆ 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 ಇದೆಲ್ಲ ನಾವು ಯೋಚನೆ ಮಾಡ್ತೀವಿ. ನೋಡೋಣ ಏನಾಗುತ್ತೋ ಭಗವತ್ ಕೃಪೆಯಿಂದ. ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾವು ಪರಸ್ಪರ ಕೈ ಜೋಡಿಸ್ಬೇಕು. ನಾವು ಇನ್ನೊಬ್ಬರಿಗೆ ಎಕ್ಸ್ಟೆಂಡ್ ಮಾಡಬೇಕು ಸಹಾಯ ಅಂತ ನಮ್ಮದು ಏಮ್ ಇದೆ. ಅದಕ್ಕೆ ಎಲ್ರಿಗೂ ಸ್ವಾಗತ. ಕರ್ನಾಟಕದಲ್ಲೇ ಬರೋಕ್ಕಾಗೋದು ಅಂತ ಇರೋರಿಗೆ ಕರ್ನಾಟಕದಲ್ಲಿ ಜಾಯಿನ್ ಆಗ್ಬೋದು, ಅವ್ರದ್ದು ವಿಚಾರಗಳೆಲ್ಲ ತಿಳಿಸ್ಬೋದು. ನಾವು ಅದು ರೆಕಮೆಂಡೇಶನ್ಸ್ ತೊಗೊಂಡು ಗೌರ್ಮೆಂಟ್ಗೆ ಇದೆಲ್ಲ ಮಾಡ್ಬೋದು ಅಂತ ಸಬ್ಮಿಟ್ ಮಾಡ್ತೀವಿ. ಅಲ್ಲ, ಡೆಲ್ಲಿಯಲ್ಲಿಯೂ ನೀವು ಒಂದು ದೊಡ್ಡ ಮಟ್ಟಿಗೆ ಇದೆ ಒಂದು ವಿಜ್ಞಾನ ಭವನಲ್ಲಿ ಒಂದು 1500 ಅಂತ ಎಲ್ಲರೂ ಬರ್ತಾರೆ. ಮಹಿಳಾ ಚಿಂತಕರು ವಿಚಾರ ವಿನಿಮಯ ಮಾಡೋಣ ಅಂತ ಕೇಳಿಕೊಂಡು ತುಂಬ ಧನ್ಯವಾದಗಳು. ಅಂದಹಾಗೆ ನಮ್ಮ ವೀಕ್ಷಕರಿಗೆ ಭಾರತಿ ಅಂತ ಹೇಳಿ ಒಂದು ವೆಬ್ಸೈಟ್ ಈ ಸಲುವಾಗಿ ಆಗಿದೆ. ಆ ವೆಬ್ಸೈಟ್ನಲ್ಲಿ ಹೋದಾಗ ನಿಮ್ಗೆ ಇದೆಲ್ಲ ವಿವರಗಳು ನಿಮಗೆ ಸಿಕ್ಕತ್ತೆ. ಎಲ್ಲಿ ಕಾರ್ಯಕ್ರಮ ಯಾವಾಗ ಮತ್ತು ಅದಕ್ಕೆ ನಿಮಗೆ ಗೂಗಲ್ ಫಾರ್ಮ್ ಕೂಡ ಕೊಟ್ಟಿರ್ತಾರೆ. bharati.bvparishad.in ಅಂತ ವೆಬ್ಸೈಟು. ಸೊ ಈ ವೆಬ್ಸೈಟನ್ನು ನೋಡಿ ನಿಮಗೆಲ್ಲ ವಿವರಗಳು ಸಿಕ್ಕತ್ತೆ. ನಾವೆಲ್ಲ ಬಂದು ನಮ್ಮ ಅಂತಃಸತ್ವವನ್ನು ನಾವೇ ತಿಳ್ಕೊಳ್ಳೋದಕ್ಕೆ ಇದೊಂದು ಕನ್ನಡಿ ಇದ್ದ ಹಾಗೆ. ಹಾಗಾಗಿ ಎಲ್ಲ ಮಹಿಳಾ ಮಣಿಯರಿಗೆ ವಿಶೇಷವಾದ ಸ್ವಾಗತವನ್ನು ಕೋರ್ತೀನಿ. ನಾರಾಯಣಿಗಳಿಗೂ ನಾರಿಯರಿಗೂ ನಾರಾಯಣಿಗಳಿಗೂ ಸ್ವಾಗತ. ಮತ್ತೆ ಇದನ್ನೆಲ್ಲ ನಮಗೆ ಆಯೋಜಿಸಿದ್ದಲ್ಲದೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಂತಹ ಪ್ರೊಫೆಸರ್ ಡಾಕ್ಟರ್ ಶಿವಾನಿ ವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮೊದಲೇ ಹೇಳಿದ ಹಾಗೆ ಅವರು ಕೇರಳದವರು, ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ಅವರು ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ತುಂಬ ಧನ್ಯವಾದಗಳು ಭಗಿನಿ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ.